பயரங்கட்டுமே சரிதோ எழுதட்டுமே மலைகள் ஒதுங்கட்டுமே உலகம் உணரட்டுமே அரங்கம் அதிரட்டுமே சில்லு பறக்கட்டுமே ಕರಂಗಲ್ ಒಸರಟುಂಬೆ. ಹಾ ಗೈಸ್, ವಿಡಿಯೋ ಹೆಂಗೆ ಅನಿಸ್ತು? ಈ 30 ಸೆಕೆಂಡ್ ವಿಡಿಯೋ ಮಾಡೋಕ್ಕೆ ನಮ್ಗೆ 5 ದಿನ ಬೇಕಾಗಿತ್ತು. ಬರೀ ರೋಸ್ಟ್ ವಿಡಿಯೋ ಮಾಡು. ನನಗೂ ಬೇಜಾರು ಬಂದಿತ್ತು, ನಿಮಗೂ ನೋಡೋಕ್ಕೂ ಬೇಜಾರು ಬಂತು ಅಂತ ಅನ್ಸತ್ತೆ ನನಗೆ. ಅದಕ್ಕೆ ಏನಾದ್ರು ಡಿಫ್ರೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಕೂಲಿ ಮೂವಿ ನೋಡಿದೆ ಥಿಯೇಟ್ರಿಗೆ ಹೋಗಿ. ಆವಾಗ ಅನಿಸ್ತು ಇದನ್ನು ನಾವು ರೀಕ್ರಿಯೇಟ್ ಮಾಡಿದ್ರೆ ಹೆಂಗೆ ಆಗ್ಬೋದು ಅಂತ. ಸೊ ಪ್ಲ್ಯಾನ್ ಇತ್ತು ರೀಕ್ರಿಯೇಟ್ ಮಾಡೋದು. ಆದರೆ ಇಷ್ಟೆಲ್ಲ ಮೂವಿ ಅಫೆಕ್ಟ್ ನಾವು ರೀಕ್ರಿಯೇಟ್ ಮಾಡ್ಬೋದಾ ಅಂತ ನಂಗೆ ಡೌಟ್ ಬಂದಿತ್ತು. ಆದರೆ ರಜನಿಕಾಂತ್ ಸರಿನ ಸ್ವ್ಯಾಗ್ ತಲೆಯಲ್ಲಿ ಕೂತ್ಬಿಟ್ಟಿತ್ತು ಕೂಲಿ ಮೂವಿ ನೋಡಾದ್ಮೇಲೆ, ಇದು ನಾವು ಮಾಡಲೇಬೇಕು ಅಂತ. ಸೊ ಏನು ಮಾಡಿ ನಮಗೆ ಗೊತ್ತು. ನಿಮ್ಗೆ ರೀಕ್ರಿಯೇಷನ್ ವೀಡಿಯೋ ಪ್ರೊಸೆಸ್ ಬೇಕಂದ್ರೆ ನೀವು ಕಮೆಂಟ್ ಮಾಡಿ. ಮತ್ತು ಇಂಥ ಸ್ಪೂಫ್ ವೀಡಿಯೋ ಎಲ್ಲ ಬೇಕಂದರೆ ಇದನ್ನು ಕಮೆಂಟ್ ಮಾಡಿ. ಮ್ಯೂಸಿಕಲ್ಲಿ ಕಾಪಿರೈಟ್ ಬರ್ಬೋದು, ಕಾಪಿರೈಟ್ ಸಂಬಂಧ ಇಲ್ಲ. ನಮ್ಮ ಕಾಪಿರೈಟ್ ಬಂದರೂ ಪರವಾಗಿಲ್ಲ. ನಿಮ್ಗೆ ಏನಾದ್ರು ಹೊಸದು ಕೊಡಬೇಕು, ಕನ್ನಡದಲ್ಲೂ ಈ ಥರ ವೀಡಿಯೋ ಮಾಡ್ತೀವಿ ಅಂತ ಯೂಟ್ಯೂಬರ್ಸ್ ಇಂಥ ವೀಡಿಯೋ ಮಾಡ್ಬೋದು ಅಂತ ನಂಗೆ ಮಾಡಬೇಕಷ್ಟೇ. ಏನಾದ್ರು ಯೂನಿಕ್ ಮಾಡಬೇಕು, ಕನ್ನಡದಲ್ಲಿ ಏನಾದ್ರು ಯೂನಿಕ್ ಮಾಡಬೇಕು. ನಾರ್ತಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಇಂಥ ವೀಡಿಯೋ ಮಾಡ್ಬೋದು. ಇಂಥ ಸಿನಿಮ್ಯಾಟಿಕ್ ಹೈ ಕ್ವಾಲಿಟಿ ವೀಡಿಯೋ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಗೊತ್ತಾಗಬೇಕಷ್ಟೇ. 5 ದಿನ ಏನು ಮಾಡೀವಂತ ನಮಗೆ ಗೊತ್ತಿಲ್ಲ, ಆದರೆ ಔಟ್ಪುಟ್ ಮಾತ್ರ ನಿಮ್ಮ ಮುಂದೆ ಇದೆ ಏನು ಬಂತಂತ. ನಿಮ್ಗೆ ಹೇಗೆ ಅನ್ಸುತ್ತಾ ಈ ವಿಡಿಯೋ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ವಿಡಿಯೋ ನಾವು ಹೇಗೆ ಕ್ರಿಯೇಟ್ ಮಾಡಿದ್ದು ಅಂತ, ರೀಕ್ರಿಯೇಟ್ ಮಾಡಿದ್ದು ಅಂತ ಅದ್ರ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ಎಲ್ಲ ವೀಡಿಯೋನೂ ಬರುತ್ತೆ. ರೋಸ್ಟ್ ವೀಡಿಯೋನೂ ಬರುತ್ತೆ. ಅದು ನಾವು ಮಿಸ್ ಮಾಡಲ್ಲ. ಆದರೆ ಸ್ವಲ್ಪ ಏನಾದ್ರು ಯೂನಿಕ್ ಮಾಡೋಣ ಅನಿಸ್ತು. ನಂಗೆ ಗೊತ್ತು ಈ ವಿಡಿಯೋ ಭಾಳ ಸಣ್ಣಿದೆ ಅಂತ, ಆದರೆ ಇಷ್ಟೇ ಸಣ್ಣ 30 ಸೆಕೆಂಡ್ ವಿಡಿಯೋ ಮಾಡೋಕ್ಕೆ ನಮ್ಗೆ 5 ದಿನ ಬೇಕಾಗಿತ್ತು. ಚಲೋ ಅನಿಸ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಸಿಗ್ತೀನಿ ಬೇರೆ ಸೋರಾಣ. ಬಾಯ್.